ಗೊಂದಲಗಳು, ಕುಟುಂಬದಲ್ಲಿ ಕಲಹಗಳು, ನಾನಾ ರೀತಿಯಾದಂಥ ಚಿತ್ರಹಿಂಸೆಗಳನ್ನು ನೋಡಿದಂಥದ್ದು ಮಕರ ರಾಶಿ 2022, 23, 24, 25 ಇವೆಲ್ಲವೂ ಸಹ ಕಷ್ಟದ ವರ್ಷವಾಗಿಯೇ ಇತ್ತು. ಲಾಭವನ್ನು ನೋಡುವಂಥ ವರ್ಷವಾಗಿ 2026ನೇ ಇಸ್ವಿ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಅದು ಯಾವಾಗಿಂದ ಸಿಗುತ್ತೆ ಅಂತ ಅಂದರೆ, ಜೀವನದ ಪಾಠಗಳನ್ನು ತುಂಬ ಕಲ್ತಿದ್ದೀರಿ. ಈಗ ಅದನ್ನು ನಾನು ಹೆಂಗೆ ನಡೆಸ್ಕೊಂಡು ಹೋಗಬೇಕು, ನನ್ನ ಜೀವನ ಹೆಂಗಿರಬೇಕು, ಜೀವನ ಶೈಲಿ ಹೆಂಗಿರಬೇಕು. ನನ್ನ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಕರ ರಾಶಿಯ ವರ್ಷ ಬದಲಾವಣೆಗಳ ಒಂದು ನೋಟ. ಮಕರ ರಾಶಿಯವರಿಗೆ 2026ನೇ ಇಸ್ವಿ 7.5 ಮುಗ್ದಿದ್ರೂ ಸಹ ಯಾವ ಅನುಕೂಲಗಳನ್ನೂ ಸಹ ಮಾಡಲಿಲ್ಲ. ಆರೋಗ್ಯದ ವ್ಯತ್ಯಾಸಗಳಾಯಿತು, ಶತ್ರು ಬಾಧೆಗಳನ್ನು ತಂದುಕೊಡ್ತು, ಮತ್ತು ಸುಮಾರು ಹಣಕಾಸಿನ ನಷ್ಟಗಳನ್ನು ತಂದುಕೊಡ್ತು, ಮತ್ತು ಕಾರಾಗೃಹ ವಾಸಗಳನ್ನಂತೂ ಇನ್ನೂ ಬಿಡುಗಡೆ ಮಾಡಲೇ ಇಲ್ಲ. ಮತ್ತು ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅವಘಡಗಳು, ಸಮಸ್ಯೆಗಳು, ಗೊಂದಲಗಳು, ಕುಟುಂಬದಲ್ಲಿ ಕಲಹಗಳು, ನಾನಾ ರೀತಿಯಾದಂಥ ಚಿತ್ರಹಿಂಸೆಗಳನ್ನು ನೋಡಿದಂಥದ್ದು ಮಕರ ರಾಶಿ 2022, 23, 24, 25 ಇವೆಲ್ಲವೂ ಸಹ ಕಷ್ಟದ ವರ್ಷವಾಗಿಯೇ ಇತ್ತು. ಹೊತ್ತು ನಿಮಗೆ ಲಾಭದ ವರ್ಷವಾಗಂತೂ ಇರಲಿಲ್ಲ. ಈ 2026ನೇ ಇಸ್ವಿ ಎಷ್ಟನ್ನು ಕಳ್ಕೊಂಡ್ರೆ ಅಷ್ಟೆಲ್ಲವೂ ಸಂಪಾದನೆ ಮಾಡುವಂತಹ ವರ್ಷ. ಗೌರವವನ್ನು ಸಂಪಾದನೆ ಮಾಡ್ತೀರಿ, ಹಣಕಾಸನ್ನು ಸಂಪಾದನೆ ಮಾಡ್ತೀರಿ, ಕಳ್ಕೊಂಡಿದ್ದನ್ನು ತುಂಬ ಲಾಭದಲ್ಲಿ ನಿಮಗೆ ಅನುಕೂಲಕರವನ್ನು ಮಾಡ್ಕೊಳ್ತೀರಿ. 2026ನೇ ಇಸ್ವಿ ಮಕರ ರಾಶಿಯವರಿಗೆ ಒಂದು ರೀತಿಯಾದಂತಹ ಕಷ್ಟಗಳನ್ನು ದೂರ ಮಾಡುವಂಥ ವರ್ಷವಾಗಿ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಎಷ್ಟೆಷ್ಟು ನಷ್ಟವಾಯಿತು ಅದಕ್ಕೆ ದುಪ್ಪಟ್ಟು ಲಾಭವನ್ನು ನೋಡುವಂಥ ವರ್ಷವಾಗಿ 2026ನೇ ಇಸ್ವಿ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಅದು ಯಾವಾಗಿಂದ ಸಿಗುತ್ತೆ ಅಂತ ಅಂದರೆ, ಇದೇ ಏಪ್ರಿಲಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಆರಂಭವಾಗುವಂಥದ್ದು. ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು. ಶತ್ರುಗಳಿಂದ ವಿಮುಕ್ತರಾಗುವಂತಹ ವಾತಾವರಣ, ದೊಡ್ಡ ಮಟ್ಟದ ಸಂಕಷ್ಟದಿಂದ ಪಾರಾದಂತಹ ವಾತಾವರಣ, ಮರಣವನ್ನು ಗೆದ್ದು ನಿಂತಹ ವಾತಾವರಣಗಳು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು, ಕೌಟುಂಬಿಕ ವಿಚಾರದಲ್ಲಿ ಸಂತೃಪ್ತವಾದಂತಹ ವಾತಾವರಣ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಯಾರಿಂದ ಏನೇನಾಯಿತು, ಯಾರಿಂದ ಏನೇನು ಕಷ್ಟಗಳು ಬಂತು ಅದೆಲ್ಲವೂ ಮನವರಿಕೆಯಾಗಿ ನನ್ನ ಜೀವನವನ್ನು ಯಾವ ರೀತಿಯಲ್ಲಿ ನಾನು ಅದನ್ನು ನಡೆಸ್ಕೊಂಡು ಹೋಗಬೇಕು, ನನ್ನ ಜೀವನದ ಪರ್ಯಾಯ ಮಾರ್ಗಗಳೇ ಅದು ಅಂತ ಕಂಡುಕೊಂಡಂತಹ ವರ್ಷ 2026ನೇ ವರ್ಷ. ಈಗ ಈ ವರ್ಷದಲ್ಲಿ ನಿಮಗೆ ಬಹಳವಾದಂಥ ಇಷ್ಟು ದಿನಗಳಲ್ಲಿ ಜೀವನದ ಪಾಠಗಳನ್ನು ತುಂಬ ಕಲ್ತಿದ್ದೀರಿ. ಈಗ ಅದನ್ನು ನಾನು ಹೆಂಗೆ ನಡೆಸ್ಕೊಂಡು ಹೋಗಬೇಕು, ಯಾವ ಸಮಸ್ಯೆಗಳನ್ನೂ ಆಗದ ರೀತಿಯಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು, ನನ್ನ ಜೀವನ ಹೆಂಗಿರಬೇಕು, ಜೀವನ ಶೈಲಿ ಹೆಂಗಿರಬೇಕು, ನನ್ನ ಮಾತುಗಳು ಹೆಂಗಿರಬೇಕು, ನಡವಳಿಕೆ ಹೆಂಗಿರಬೇಕು, ಇದೆಲ್ಲವನ್ನು ಸಹ ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡೇ ಕಾಲಿಡುವಂತಹ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಇದೇ ಮಕರ ರಾಶಿಯವರು. ಮಕರ ರಾಶಿಯಲ್ಲಿ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. ಗುರುವಿನ ಫಲವನ್ನು ಕಳ್ಕೊಳ್ತಾರೆ. ಉತ್ತುಂಗದ ವರ್ಷವಾಗಿರುತ್ತೆ. ಗ್ರಹಗತಿಗಳ ಯೋಗ ಫಲದಿಂದ ಸಂಕಷ್ಟಗಳೆಲ್ಲವೂ ಸಹ ದೂರವಾಗಿ ನಾನು ಕಣ್ಣೀರಲ್ಲಿ ಕೈ ತೊಳೆದೆ ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಿರ್ತೀವಲ್ಲ, ಇಷ್ಟು ದಿನಗಳೂ ಸಹ ನಾನು ಪಟ್ಟಂತಹ ಕಷ್ಟ ಇನ್ನೊಬ್ಬ ಶತ್ರುಗೂ ಸಹ ಬೇಡಪ್ಪ ಅನ್ನುವಂತಹ ಒಂದು ಪ್ರಾರ್ಥನೆಗಳನ್ನು ಮಾಡಿಕೊಂಡಂತಹ ಮನಸ್ಥಿತಿಯ ವ್ಯಕ್ತಿಗಳು ಇನ್ನು ಮುಂದಿನ ದಿನಗಳಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ಕಳೆದು ಕಷ್ಟಗಳೆಲ್ಲವೂ ಸಹ ದೂರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂಥ ಕಷ್ಟ ಕೈಂಕರಿಗಳಿಗೆ, ಅಂಥ ಅವಘಡಗಳಿಗೆ, ನನಗೆ ಬೇಡದಲ್ಲೇ ಇರುವಂಥ ವಿಚಾರಗಳಿಗೆ ನಾನು ಕೈ ಹಾಕಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಮನಸ್ಥಿತಿ ಇರುವಂತಹ ರಾಶಿಯವರು ಮಕರ ರಾಶಿಯವರು. ಮಕರ ರಾಶಿ ಅಧಿಪತಿ ಬಂದು ಶನಿಗ್ರಹ. ಯೋಗದಲ್ಲಿರುವಂಥವನು ಶನಿಗ್ರಹನೇ. ಗುರುವಿನ ಬಲ, ಶುಕ್ರಬಲ, ಪ್ರತಿಯೊಂದು ಗ್ರಹಗಳ ಯೋಗ ಫಲವನ್ನು ಕಂಡು ಕಷ್ಟಗಳಿಂದ ದೂರವಾಗಿ ಇನ್ನು ಮುಂದೆ ಅದೃಷ್ಟದ ಕಷ್ಟಗಳೆಲ್ಲವೂ ಸಹ ಇನ್ನು ಮುಂದೆ ನನಗೆ ಸುಳಿದು ಸಹ ನೋಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ರಾಶಿಯವರು ಮಕರ ರಾಶಿಯವರು. ಮಕರ ರಾಶಿ ಅಧಿಪತಿಯಾದಂಥವನು ಶನಿಗ್ರಹ. ಶನಿಗ್ರಹ ಉಪಾಸನೆ ಯಾವಾಗಲೂ ಸಹ ಹನುಮಂತನ ಪ್ರಾರ್ಥನೆ, ಮನದೇವರ ಪ್ರಾರ್ಥನೆ ಇದೆಲ್ಲವೂ ಸಹ ಅತ್ಯಂತ ಅವಶ್ಯಕವಾಗಿ ಮಾಡಿ 2026ನೇ ಇಸ್ವಿ ಒಂದು ರೀತಿಯಾದಂತಹ ನಿಮ್ಮ ಕಷ್ಟಗಳೆಲ್ಲವನ್ನೂ ಸಹ ಮರೆಸಿ ಸುಖವನ್ನು ಜ್ಞಾಪಿಸಿ ಸುಖದಿಂದ ನಿಮ್ಮ ಜೀವನವನ್ನು ಸಾಗಿಸುವಂಥ ಯೋಗಫಲವನ್ನು ಕೊಡುವಂತಹ ರಾಶಿ ಮಕರ ರಾಶಿ.
ಮಕರ ರಾಶಿಯವರು ಬಹಳ ಅದೃಷ್ಟವನ್ನು ಈಗ ಮಾಡಿರ್ತೀರಿ. ಕಷ್ಟ ಬಂತು ಅಂತ ಕುಗ್ಗಿದ್ದೀರಿ, ಸ್ವಲ್ಪ ಈಗ ಸುಖ ಬಂದಾಗ ಅದನ್ನೆಲ್ಲವೂ ಸಹ ತುಂಬ ಉತ್ತಮವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ನೀವು ಅದನ್ನು ಸ್ವಾಗತ ಮಾಡಿ ಅನುಭವಿಸಿ. ಆದರೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಯಾವುದೂ ಸಹ ಮತ್ತೆ ಮರುಕಳಿಸದ ರೀತಿಯಲ್ಲಿ ನೀವು ಅದನ್ನು ನಡ್ಕೊಳ್ಬೇಕೇ ಹೊರತು ಮತ್ತೆ ಅದೃಷ್ಟ ಬಂತು, ಅನುಕೂಲವಾಯಿತು, ಎಲ್ಲ ವ್ಯವಹಾರ ಚೆನ್ನಾಗಿದೆ ಅಂತ ಮತ್ತೆ ದುಡುಕಿ ಮತ್ತೊಂದು ಅವಘಡಗಳನ್ನು ಮಾಡಲಿಕ್ಕೆ ಖಂಡಿತವಾಗಿ ಮುಂದೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.